ಚಾರ್ಮಿನಾರಿಂದ ಶಾದಾಬ್ ಹೋಟೆಲ್ಲು 1.2 ಕಿಲೋಮೀಟರ್ಸ್ ಆಗುತ್ತೆ. ಹೈದರಾಬಾದಿಗೆ ಬಂದಮೇಲೆ ಚಾರ್ಮಿನಾರು ಹಾಗೆ ಶಾದಾಬ್ ಹೋಟ್ಲದ ಬಿರಿಯಾನಿನ ಮಿಸ್ ಮಾಡೋಕ್ಕಾಗಲ್ಲ. ಎಷ್ಟು ವಾಕೇಬಲ್ ಡಿಸ್ಟೆನ್ಸಲ್ಲೇ ಇದೆ ಶಾದಾಬ್ ಹೋಟ್ಲು ಚಾರ್ಮಿನಾರಿಂದ. ಚಿಕನ್ ಬೇಡ, ಮಟನ್ ಬಿರಿಯಾನಿ ಟ್ರೈ ಮಾಡೋಣ ಅಂತ ಇದ್ದೀನಿ. ಚಿಕನ್ ಬಿರಿಯಾನಿ ಈ ಬಿಸಿಲಲ್ಲಿ ತಿನ್ನೋಕ್ಕಾಗಲ್ಲ. ಅವ್ರನ್ನ ಚಿಕ್ಕ ಹುಡುಗದಿಂದ ಕೇಳ್ಕೊಂಬತ್ತಾ ಇದ್ದೀನಿ. ಬಿರಿಯಾನಿ ಅಂದರೆ ಹೈದರಾಬಾದ್ ಅಂತ ಬರುತ್ತೆ, ಅದು ಹೈದರಾಬಾದ್ ದಮ್ ಬಿರಿಯಾನಿ ಅಂದರೆ ಎಲ್ಲ ಕಡೆಯೂ ಸಿಗ್ತೈತೆ. ಆದರೆ ಒರಿಜಿನಲ್ ಹೈದರಾಬಾದ್ ದಮ್ ಬಿರಿಯಾನಿ ಬಂದು ಶಾದಾಬ್ ಹೋಟೆಲ್ನಲ್ಲಿ ಸಿಗುತ್ತಂತೆ. ನೋಡೋಣ, ಟೇಸ್ಟ್ ಮಾಡೋಣ ಯಾವ ಥರ ಇರುತ್ತೋ. ಫೈನಲ್ ಆಗಿ ನಾನಿವಾಗ ಶಾದಾಬ್ ಹೋಟ್ಲು ಮುಂದ್ಗಡೆ ಇದ್ದೀನಿ. ನೋಡಿ ಕ್ರೌಡ್ ಎಷ್ಟಿದೆ, ತುಂಬಾ ಹೆವಿ ಕ್ರೌಡ್ ಇದೆ. ಓ ಹೆಣ್ಮಗು ಓ ಅಲ್ಲಿ ಕೇಳಿದ್ರೆ ಮೇಲ್ಗಡೆನೆ ಕುತ್ಕೋ ಹೋಗ್ರಿ, ಅವರೇ ಬರ್ತಾರೆ ಆರ್ಡ್ರ್ ತೊಗೊಳ್ಳೋಕಂದವ್ರೆ. ನೋಡೋಣ. ಏನು ಬರುತ್ತೆ ಕ್ರೌಡ್ ಇದೆ ಇಲ್ಲಿ. ನಾನಿವತ್ತೆಲ್ಲ ವೇಟ್ ಮಾಡಿದ್ರು ಇಲ್ಲಿ ನನಗೆ ಸೀಟ್ ಸಿಗಲ್ಲ. ನೋಡ್ರಿ ಒಂದ್ಸಲ ಎಷ್ಟೊಂದು ಜನ ಇದ್ದಾರೆ ಇಲ್ಲಿ. ಪಾರ್ಸಲ್ ಕಟ್ಟಿಸ್ಕೊಂಡಿದ್ದೀನಿ, ಇಲ್ಲಿ ತಿನ್ನಕ್ಕಂತೂ ಆಗಲ್ಲ, ಜನ ಸಾಗರ ಇಲ್ಲಿ. ಇಷ್ಟೊಂದು ಜನ ಇರ್ತಾರಂತ ಅಂದ್ಕೊಂಡಿರಲಿಲ್ಲ. ಸೀಟ್ ಸಿಗೋದೇ ಕಷ್ಟ ಆಗಿ. ಫೈನಲ್ ಆಗಿ ನಾನಿವಾಗ ಕಾಚಿಗೂಡ ರೈಲ್ವೆ ಸ್ಟೇಷನ್ನಲ್ಲಿದ್ದೀನಿ. 1 kg ಇರ್ಬೋದು ಗುರು ಇದು. 280 rupees ತೊಗೊಂಡ್ರು. ಆ ಶಾದಾಬ್ ಹೋಟ್ಲಿಂದ ರೈಲ್ವೆ ಸ್ಟೇಷನ್ಗೆ 3 ಕಿಲೋಮೀಟ್ರ್ ಏನೋ ಆಗ್ಬೋದು. ಅಲ್ಲಿಂದ ಆಟೋದವ್ರಿಗೆ ರೈಲ್ವೆ ಸ್ಟೇಷನ್ಗೆ ಎಷ್ಟಾಗ್ತಿತ್ತು ಅಂತ ಕೇಳಿದ್ರೆ 350 ರೂಪಾಯಿ ಕೊಡೋ ಅಂತಾರೆ ಗುರು. ಅಲ್ಲಿಂದ ಬಿಡ್ರಿ, ಅದೆಲ್ಲ ಇಲ್ಲಿ. ಮೊದಲು ಇವಾಗ ಬಿರಿಯಾನಿ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಜೊತೆಗೆ ಈ ರೈತ ಕೊಟ್ಟಿದ್ದಾರೆ, ಸಾಂಬಾರು ಪ್ಯಾಕೆಟು. ಪೀಸ್ ಬಗ್ಗೆ ಮಾತಾಡೋದಂದರೆ ತುಂಬ ಟೆಂಡರ್ ಆಗಿದೆ ಮಟನ್ನು. ಟೆಂಡರ್ ಆಗಂದರೆ ತುಂಬ ಸಾಫ್ಟ್ ಆಗಿದೆ, ಚೆನ್ನಾಗಿ ಬೇದಿದೆ. ಹೈದರಾಬಾದಿಗೆ ಬಂದಮೇಲೆ ಬಿರಿಯಾನಿನ ಮಿಕ್ಸ್ ಮಾಡೋಕ್ಕಂತೂ ಆಗೋದೇ ಇಲ್ಲ. ಅದಕ್ಕೆ ನಾನು ಶಾದಾಬ್ ಹೋಟ್ಲಿಗೆ ಹೋದೆ. ಅಲ್ಲಿ ನೋಡಿದ್ರೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಅಕ್ಕಿ ಒಳ್ಳೆ ಸೂಜಿ ಇರ್ತಿತ್ತಲ್ಲ, ಸೂಜಿ ಬಟ್ಟೆ ಹೊಲಿಯೋ ಸೂಜಿ ಹಂಗಿದೆ ಅಕ್ಕಿ. ರೈಸಿನ ಫ್ಲೇವರೇ ಬೇರೆ ಥರ ಇದೆ. ನಾನು ಬೇರೆ ಕಡೆ ಬಿರಿಯಾನಿನ ತಿಂದಿದ್ದೀನಿ. ಈ ಶಾದಾಬ್ ಹೋಟ್ಲದ ಬಿರಿಯಾನಿನ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಹೇಳ್ಬೇಕಂದ್ರೆ 9.5 ರೇಟಿಂಗ್ ಕೊಡ್ಬೋದು ಇದಕ್ಕೆ. ಇನ್ನು 5 ರೇಟಿಂಗ್ ಏನಕ್ಕೆ ಕಡಿಮೆ ಅಂದರೆ, ನನಗಲ್ಲಿ 2 ಅವರ್ ವೇಟ್ ಮಾಡಿಸಿದ್ರು, ಒಂದು ಸೀಟ್ ಸಹ ಸಿಕ್ಕಿಲ್ಲ. ಮತ್ತು ಇದ್ರ ಜೊತೆಗೆ ರೈತ ಆಗಿರ್ಬೋದು, ಆಮೇಲೆ ದಾಲ್ ಆಗಿರ್ಬೋದು, ಇದ್ರ ಜೊತೆಗೇನು ಅವಶ್ಯಕತೆ ಇಲ್ಲ. ಇದು ಹಿಂಗೆ ತಿಂದರೂ ಚೆನ್ನಾಗೈತೆ.